ನಮಸ್ಕಾರ ವೀಕ್ಷಕರೇ, ನಿಮಗೆ ನವೋದಯ ವಿದ್ಯಾಲಯಕ್ಕೆ ಅಪ್ಲಿಕೇಶನ್ ಹಾಕಂಗಿದ್ರೆ ಈಗಾಗಲೇ ಅಪ್ಲಿಕೇಶನ್ ಹಾಕೋದು ಸ್ಟಾರ್ಟ್ ಆಗಿದೆ. 20ನೇ ತಾರೀಕಿಂದ ಶುರುವಾಗಿದೆ. ನವೆಂಬರ್ 30 ಲಾಸ್ಟ್ ಡೇಟ್ ಆಗಿರುತ್ತೆ. ಇಲ್ಲಿ ನವೋದಯ ವಿದ್ಯಾಲಯ ಸಮಿತಿ ಅಂತ ನಿಮಗೆ navodaya.government.in ಅಂತ ಒಂದು ಬ್ರೌಸರ್ ಇದೆ. ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ನಿಮಗೆ ನವೋದಯ ವಿದ್ಯಾಲಯ ಸಮಿತಿಯ ಅಫಿಷಿಯಲ್ ವೆಬ್ಸೈಟು ಓಪನ್ ಆಗುತ್ತೆ. ನರೇಂದ್ರ ಮೋದಿಜಿಯವರು ಇಲ್ಲಿ ಕಾಣ್ತಾ ಇದ್ದಾರೆ. ಕ್ಲಿಕ್ ಹಿಯರ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಕ್ಲಾಸ್ 6 ಅಂತ ಮೇಲೆ ನೀಲಿ ಅಕ್ಷರದಲ್ಲಿ ಕಾಣ್ತಾ ಇದೆ. ಹಸಿರು ಅಕ್ಷರದಲ್ಲಿ ಕ್ಲಿಕ್ ಹಿಯರ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕ್ಲಾಸ್ 9th ಕ್ಲಾಸಿಗೆ ಅಡ್ಮಿಷನ್ ಆಗೋಕ್ಕೆ ಕ್ಲಿಕ್ ಅಂತ ಮಾಡ್ತಾ ಇದ್ದಾರೆ. ಕೆಳಗೆ ಬೇರೆ ಲಿಂಕನ್ನು ಕೊಟ್ಟಿದ್ದಾರೆ. ಕ್ಲಿಕ್ ಹಿಯರ್ ಟು ಅಡ್ಮಿಟ್ ಕಾರ್ಡ್ ಅಂತ ಲಾಸ್ಟ್ 4ನೇದು ಇದೆ. ಇಲ್ಲಿ ಮೇಲೆ ನೀಲಿ ಅಕ್ಷರದಲ್ಲಿ ಕಾಣ್ತಾ ಇರೋದನ್ನು ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಹಿಯರ್ to submit online application form for class 6th Jawahar Navodaya Vidyalaya Selection Test 2022. The last date to apply is November 30 ಲಾಸ್ಟ್ ಡೇಟ್ ಇದೆ. ಇನ್ನು ಅಕ್ಟೋಬರ್ ನವೆಂಬರ್ 2 ತಿಂಗಳು ಟೈಮ್ ಇದೆ. ನೀವು ಆರಾಮಾಗಿ ಅದನ್ನು ಫಿಲಪ್ ಮಾಡ್ಬೋದು. ಇಲ್ಲಿ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಏನು ಕಾಣಿಸ್ತಾ ಇದೆ ನೋಡ್ರಿ, ಫೋಟೋಗಳು ಕಾಣಿಸ್ತಾ ಇದ್ದಾವೆ. ಈ ಒಂದು ನವೋದಯ ವಿದ್ಯಾಲಯದ ಒಳಗಿನ ಫೋಟೋಗಳು, ಅಂದರೆ ಅವರು ಫೋಟೋ ಅಪ್ಲೋಡ್ ಮಾಡಿದ್ದಾರೆ ನೋಡಿ, ಭಾಳ ಸುಂದರವಾಗಿ ಕಾಣ್ತಾ ಇದ್ದಾವೆ. ಇಲ್ಲಿ ನಾವು ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಅನೌನ್ಸ್ಮೆಂಟ್ ಅಂತ ಇದೆ, ಕ್ಯಾಂಡಿಡೇಟ್ ಕಾರ್ನರ್, ಅಡ್ಮಿಟ್ ಕಾರ್ನರ್ ಅಂತ ಇದೆ. ಇಲ್ಲಿ ಕ್ಯಾಂಡಿಡೇಟ್ ಕಾರ್ನರ್ನಲ್ಲಾದರೂ ನೀವು ಕ್ಲಿಕ್ ಮಾಡ್ಬೋದು, ಅನೌನ್ಸ್ಮೆಂಟ್ ಆದರೂ ಕ್ಲಿಕ್ ಮಾಡ್ಬೋದು. ಒಂದೊಂದಾಗಿ ಓದೋಣ. ಕ್ಯಾಂಡಿಡೇಟ್ಸ್ ಕಾರ್ನರ್ನಲ್ಲಿ ಕ್ಲಿಕ್ ಹಿಯರ್ ಟು ಕ್ಲಾಸ್ 6th ರಿಜಿಸ್ಟ್ರೇಷನ್, ಕ್ಲಿಕ್ ಹಿಯರ್ ಟು ಪ್ರಿಂಟ್ ರಿಜಿಸ್ಟ್ರೇಷನ್, ಫೈಂಡ್ ಯುವರ್ ರಿಜಿಸ್ಟರ್ ನಂಬರ್. ಆಮೇಲೆ ಅನೌನ್ಸ್ಮೆಂಟ್ನಲ್ಲಿ ಕ್ಲಿಕ್ ಹಿಯರ್ ಟು ಕ್ಲಾಸ್ 6th ಅದನ್ನು ಕ್ಲಿಕ್ ಮಾಡೋಣ. ಅನೌನ್ಸ್ಮೆಂಟ್ನಲ್ಲಿ ಫಸ್ಟ್ನೇದನ್ನು ಕ್ಲಿಕ್ ಮಾಡೋಣ. ಕೆಳಗೆ ಸೇಲಿಯಂಟ್ ಫ್ಯೂಚರ್ ಅಂತ ಇದೆ. ಅಡ್ಹೆರೆನ್ಸ್ ಟು 3 ಲ್ಯಾಂಗ್ವೇಜ್ ಫಾರ್ಮುಲಾ ಪ್ರಮೋಷನ್, ಅಂದರೆ ಅಲ್ಲಿ ಸ್ಕೂಲಿನ ಬಗ್ಗೆ ಏನು ಅನ್ನೋದನ್ನು ತಗೊಟ್ಟಿದ್ದಾರೆ. ನಾವು ಅದನ್ನೇ ಕ್ಲಿಕ್ ಮಾಡೋಣ. ಯಾವುದು ಅನೌನ್ಸ್ಮೆಂಟ್ನಲ್ಲಿ ಫಸ್ಟ್ನೇದು ಕ್ಲಿಕ್ ಮಾಡಿದಾಗ ಆನ್ಲೈನ್ ಅಪ್ಲಿಕೇಶನ್ ಫಾರಮ್ ಓಪನ್ ಆಗಿದೆ. ಇಲ್ಲಿ ನೋಡ್ರಿ, ಸರ್ಟಿಫಿಕೇಟ್ ಟು ಬಿ ಅಪ್ಲೋಡೆಡ್ ಅಂತ ಇದೆ. ಅಂದರೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಫಿಲಪ್ ಮಾಡಿ ನಾವು ಅಪ್ಲೋಡ್ ಮಾಡಬೇಕು. ಇನ್ಸ್ಟ್ರಕ್ಷನ್ಸ್ ಫಾರ್ ದಿ ಕ್ಯಾಂಡಿಡೇಟ್ಸ್ ಅಂತ ಇದೆ. ದಿ ಪ್ರಾಸೆಸ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಇನ್ವಾಲ್ವ್ ಓನ್ಲಿ ಸಿಂಗಲ್ ಸ್ಟೇಜ್, ಅಂದರೆ ಒಂದೇ ಸ್ಟೇಜ್ನಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ. ಆಮೇಲೆ ರಿಸರ್ವೇಷನ್ ಟು ದ OBC ಕ್ಯಾಂಡಿಡೇಟ್ಸ್ ಶೆಲ್ ಬಿ ಅಂತ ಹೇಳ್ತಾ ಇದೆ. ಆಮೇಲೆ ಇಲ್ಲಿ ಏನೇನು ಬೇಕು ಅನ್ನೋದು 4 ಬೇಕು. ಒಂದು ಕ್ಯಾಂಡಿಡೇಟ್ ಸಿಗ್ನೇಚರ್ ಸ್ಕ್ಯಾನ್ ಮಾಡಿದ ಕಾಪಿ, ಎರಡನೇದು ಪೇರೆಂಟ್ ಸಿಗ್ನೇಚರ್ ಸ್ಕ್ಯಾನ್ ಮಾಡಿದ ಕಾಪಿ, ಆಮೇಲೆ ಕ್ಯಾಂಡಿಡೇಟು ಪೇರೆಂಟ್ ಇಬ್ಬರು ಸೈನ್ ಮಾಡಿದ ಕಾಪಿ, ಆಮೇಲೆ ಕ್ಯಾಂಡಿಡೇಟ್ಸ್ ಫೋಟೋಗ್ರಾಫ್, ಆಮೇಲೆ ಡೌನ್ಲೋಡಿದ ಫಾರಮ್ ಸರ್ಟಿಫಿಕೇಟ್ ಏನು ನಾವು ಡೌನ್ಲೋಡ್ ಮಾಡಿದ್ದೀವಿ ಅದನ್ನು ನಾವು ಫಿಲಪ್ ಮಾಡಿರ್ತಕ್ಕಂಥದ್ದು ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೋಬೇಕು. ಇಷ್ಟು ನಾವು ಇಟ್ಕೊಂಡ್ರೆ ನಾವು ಮಾಡ್ಬೋದು ನೋಡ್ರಿ. ಫೋಟೋ, ಆಮೇಲೆ ಸಿಗ್ನೇಚರು ಪೇರೆಂಟು, ಆಮೇಲೆ ಮಗುದು ಸಿಗ್ನೇಚರು ಮಾಡಿ ಅದನ್ನು ಫೋಟೋ ಹೊಡೆದು ಸ್ಕ್ಯಾನ್ ಮಾಡಿ ಇಟ್ಕೋಬೇಕು. ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಸೆಲೆಕ್ಟ್ ದ ಸ್ಟೇಟ್ ಇನ್ ವಿಚ್ ದ ಕ್ಯಾಂಡಿಡೇಟ್ ಈಸ್ ಸ್ಟಡಿಯಿಂಗ್ ಅಂತ ಇದೆ, ಅಂದರೆ ಯಾವ ಸ್ಟೇಟ್ನಲ್ಲಿ ಅಂತ ಇದೆ. ಆಮೇಲೆ ಒಂದೊಂದಾಗಿ ನೋಡ್ರಿ, ಖಾಲಿ ಜಾಗದಲ್ಲಿ ಏನೇನು ತುಂಬಬೇಕು ಅಂತ ಇದೆ. ನೀವು ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಡಿಸ್ಟ್ರಿಕ್ಟ್ ಆದಮೇಲೆ ಬ್ಲಾಕ್ ಅಂದರೆ ತಾಲೂಕು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಲ್ಲಿ ನಿಮ್ಮ ಶಾಲೆ ಹೆಸರು ಹಾಕಬೇಕು. ನಿಮ್ಮ ಹೆಸರು, ನೇಮ್ ಆಫ್ ದಿ ಕ್ಯಾಂಡಿಡೇಟು, ಮೊಬೈಲ್ ನಂಬರು, ಆಮೇಲೆ ಜೆಂಡರು, ಕ್ಯಾಟಗರಿ, ಹೀಗೆ ಪ್ರತಿಯೊಂದನ್ನು ನಾವು ಮೀಡಿಯಮ್ ಆಫ್ ಎಕ್ಸಾಮಿನೇಷನ್, ಅಂದರೆ ನಾವು ಯಾವ ಮೀಡಿಯಮ್ನಲ್ಲಿ ಬರ್ತೀವಿ, ಕನ್ನಡ ಮೀಡಿಯಮ್ನಲ್ಲಿ ಬರ್ತೀವೋ, ಹಿಂದಿನಲ್ಲೋ, ಇಂಗ್ಲೀಷ್ನಲ್ಲೋ, ಈ ರೀತಿ ನಿಮ್ಮ ಸ್ಟೇಟ್ನ ಪ್ರಕಾರ ಅವರು ಮೀಡಿಯಮ್ ಬಿಟ್ಟಿರ್ತಾರೆ. ಆ ಸ್ಟೇಟ್ ಪ್ರಕಾರ, ಅಂದರೆ ಮಹಾರಾಷ್ಟ್ರದವರಿಗೆ ಮರಾಠಿಯಲ್ಲಿ ಬಿಟ್ಟಿರ್ತಾರೆ, ಕರ್ನಾಟಕದವರಿಗೆ ಕನ್ನಡದಲ್ಲಿ, ಈ ರೀತಿ. ಕಮ್ಯುನಿಕೇಷನ್ ಡೀಟೇಲ್ಸ್ ಅಂತ ಇದೆ. ಅಲ್ಲಿ ಕೆಳಗಡೆ ಸೆಲೆಕ್ಟ್ ರೆಸಿಡೆನ್ಷಿಯಲ್ ಸ್ಟೇಟ್ ಅಂತ ಹೇಳೋಣ, ಅಂದರೆ ಎಲ್ಲಿ ವಾಸ ಇರೋದು ಅಂತ. ರೆಸಿಡೆನ್ಷಿಯಲ್ ಸ್ಟೇಟು ಕರ್ನಾಟಕ ಅಲ್ಲ, ನಿಮ್ಮ ಒಂದು ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ದ ರೆಸಿಡೆನ್ಷಿಯಲ್ ಡಿಸ್ಟ್ರಿಕ್ಟ್, ಆಮೇಲೆ ಸೆಲೆಕ್ಟ್ ದ ರೆಸಿಡೆನ್ಷಿಯಲ್ ಬ್ಲಾಕ್, ಪಿನ್ ಕೋಡು, ಆಮೇಲೆ STD ಕೋಡು, ಟೆಲಿಫೋನ್
ನಂಬರು ಇಷ್ಟು ನೀವು ಎಲ್ಲೆಲ್ಲಿ ಸ್ಟಾರ್ ಇರುತ್ತೋ ಅಲ್ಲಿ ತುಂಬಲೇಬೇಕಾಗುತ್ತೆ. ಆಮೇಲೆ ಇಲ್ಲಿ ನೀವು ಎಲ್ಲೆಲ್ಲಿ ಓದಿದಿರಿ, ಥರ್ಡ್ ಕ್ಲಾಸ್ 3ನೇ ಕ್ಲಾಸು ಎಲ್ಲಿ ಓದಿದ್ರಿ, ಅದು ದಿನಾಂಕ, ಸೇರಿದ ದಿನಾಂಕ, ಪಾಸಾದ ದಿನಾಂಕ ಇವೆಲ್ಲವನ್ನು ತುಂಬಬೇಕು. ತುಂಬಿ ಯಾವ ಇಯರ್ ಪಾಸ್ ಆದ್ರಿ, ಯಾವ ಇಯರ್ ಸೇರಿದ್ರಿ, ಯಾವ ಇಯರ್ ಪಾಸ್ ಆದ್ರಿ ಇವನ್ನೆಲ್ಲ ತುಂಬಿ ಅಂಡರ್ಟೇಕಿಂಗ್ ಬೈ ಕ್ಯಾಂಡಿಡೇಟ್ ಆರ್ ಪೇರೆಂಟ್ ಗಾರ್ಡಿಯನ್, ಅಂದರೆ ಇಲ್ಲಿ ನಾನು ಮೇಲೆ ಕೊಟ್ಟಿರ್ತಕ್ಕಂಥ ಎಲ್ಲ ಒಂದು ಮಾಹಿತಿ ನಿಜವಾಗಿದೆ ಅನ್ನೋದಕ್ಕೆ ಅದು ಡಿಕ್ಲರೇಷನ್. ಅದು ಆ ಡಿಕ್ಲರೇಷನ್ ಓದ್ಕೊಂಡು ಕೆಳಗೆ ಬಂದರೆ ನೋಡಿ ಅಪ್ಲೋಡ್ ಕ್ಯಾಂಡಿಡೇಟ್ಸ್ ಫೋಟೋ ಅಂತ ಇದೆ. ಅಲ್ಲಿ ನೀವು ಕಂಪ್ಯೂಟರಿಂದ ಅಪ್ಲೋಡ್ ಮಾಡ್ತಾ ಇದ್ರೆ ಕಂಪ್ಯೂಟ್ರಿಂದ ಮಾಡಿರಿ, ಇಲ್ಲ ಮೊಬೈಲ್ನಿಂದನೂ ನೀವು ಮಾಡ್ಬೋದು. ಮೊಬೈಲ್ನಾಗ ಅಂದರೆ ನೀವು ಯಾವುದಾದ್ರೂ ಒಂದು ಸ್ಕ್ಯಾನಿಂಗ್ ಆ್ಯಪನ್ನು ತಗೊಂಡು ನಿಮ್ಮ ಫೋಟೋವನ್ನು ಸ್ಕ್ಯಾನ್ ಮಾಡಿ ಅದನ್ನು 100 KB ಗಿಂತ ಕಮ್ಮಿ ಇರೋಂಗೆ ನೀವು ಅದನ್ನು ಫೋಟೋ ರೆಡ್ಯೂಸ್ ಮಾಡ್ಕೋಬೇಕು. ಇಲ್ಲಾಂದರೆ ನಿಮಗೆ ಬರ್ತಿಲ್ಲ ಅಂದರೆ ನೀವು ಸೈಬರ್ ಸೆಂಟ್ರಿಗೆ ಹೋದರೆ ಒಂದು 50-100 ರೂಪಾಯಿನಲ್ಲಿ ನಿಮಗೆ ಹಾಕ್ಕೊಟ್ಬಿಡ್ತಾರೆ. ಸುಮ್ಮನೆ ಯಾಕೆ ನೀವು ಶ್ರಮ ಅಂದರೆ ಇದು ಮಾಡ್ತೀರಿ. ನಿಮ್ಗೆ ಬರಲಿಲ್ಲ ಅಂದರೆ ಅಲ್ಲಿಗೆ ಸೈಬರ್ ಸೆಂಟರ್ಗೆ ಹೋಗ್ಬಿಡ್ರಿ, ಅಲ್ಲಿ ನಿಮಗೆ ಅಪ್ಲಿಕೇಶನ್ ಆರಾಮಾಗಿ ಹಾಕ್ಬೋದು. ಅಪ್ಲೋಡ್ ಪೇರೆಂಟ್ಸ್ ಸಿಗ್ನೇಚರ್, ಅಪ್ಲೋಡು ಕ್ಯಾಂಡಿಡೇಟ್ ಸಿಗ್ನೇಚರ್, ಆಮೇಲೆ ಅಪ್ಲೋಡ್ ಸರ್ಟಿಫಿಕೇಟ್. ಅಂದರೆ ನಾವು ಮೇಲೆ ಏನು ಡೌನ್ಲೋಡ್ ಮಾಡಿದ್ವಿ ಈಗ ತೋರಿಸ್ತೀನಿ. ನೆಕ್ಸ್ಟ್ ಡೌನ್ಲೋಡ್ ಮಾಡಿ ಆ ಒಂದು ಕಾಪಿನ ತೋರಿಸ್ತೀನಿ. ಆ ಡೌನ್ಲೋಡ್ ಮಾಡಿದ ಕಾಪಿನ ನಾವು ಫಿಲಪ್ ಮಾಡಬೇಕು. ಫಿಲಪ್ ಮಾಡಿ ನಾವು ಹಾಕ್ಬೇಕು. ಈ ರೀತಿ ಪ್ರತಿಯೊಂದು ಇದನ್ನು ಫಿಲಪ್ ಮಾಡಿ ನಾವು ಸಬ್ಮಿಟ್ ಕೊಟ್ಬಿಟ್ರೆ ಅಲ್ಲಿ ಹೇಳ್ದಾನೆ ಅಪ್ಲಿಕೇಶನ್ ಇನ್ ಓನ್ಲಿ ಸಿಂಗಲ್ ಸ್ಟೇಜ್ ಅಂತಾನೆ. ಅಲ್ಲಿ ನೋಡ್ರಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಂತ ಒತ್ಬಿಟ್ರೆ ಇಲ್ಲಿ ಡೌನ್ಲೋಡ್ ಆಗಿದೆ ಒಂದು ಕಾಪಿ. ಇದನ್ನು ನಾವೇನು ಮಾಡಬೇಕು, ಫಿಲಪ್ ಮಾಡಿ ಆ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರ ಹತ್ರ ಫಿಲಪ್ ಮಾಡಿಸ್ಬೇಕು. ಇದನ್ನು ತಗೊಂಡೋಗಿ ನೀವು ಆ ಮಗು ಎಲ್ಲಿ ಯಾವ ಶಾಲೆಗೆ ಓದ್ತಾ ಇದೆ ಆ ಶಾಲೆ ಮುಖ್ಯೋಪಾಧ್ಯಾಯರ ಹತ್ರ ಫಿಲಪ್ ಮಾಡಿ ಸೀಲು ಸೈನು ಹಾಕ್ಸ್ಕೋಬೇಕು. ಈ ಒಂದು ನೀವು ವೆಬ್ಸೈಟ್ನಲ್ಲಿ navodaya.in ಅನ್ನೋ ಒಂದು ವೆಬ್ಸೈಟ್ ಫಸ್ಟಿಗೆ ತೋರಿಸಿದ್ನಲ್ಲ, ಆ ವೆಬ್ಸೈಟ್ನಲ್ಲಿ ಹೋಗ್ಬಿಟ್ರೆ ನೀವು ಆರಾಮಾಗಿ ಈ ರೀತಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಂಡಿದ್ದನ್ನು ನೀವು ಪ್ರಿಂಟ್ ತೆಗೆಸ್ಕೊಂಡು ಅದನ್ನು ನೀವು ಇದು ಮಾಡ್ಬೋದು.